ಧರ್ಮೋಪದೇಶ ಕಾಂಡ ಪುಸ್ತಕ 30ನೇ ಅಧ್ಯಾಯ 19ನೇ ವಾಕ್ಯ ಸಿಕ್ಕದವರು ಆಮೇಲೆ ಹೇಳ್ರಿ. ಓದೋಣವೇ ಒಟ್ಟಿಗೆ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳ್ರಿ. ಕರ್ತನ, ಈ ವಾಕ್ಯದ ಮೂಲಕ ನಿನ್ನ ಜನರೊಟ್ಟಿಗೆ ನೀನು ಮಾತನಾಡು. ಕೇಳುವವರ ಹೃದಯಗಳಲ್ಲಿ ಆಲುಗು ನೆಟ್ಟಂತಾಗತಕ್ಕಂತೆ ಪರಿಶುದ್ಧಾತ್ಮನ ಕ್ರಿಯೆ ತೋರ್ಪಡಲಿ. ಹೇಳುವ ಪ್ರತಿಯೊಂದು ಮಾತನ್ನಲ್ಲೂ ಅಭಿಷೇಕವು ತುಂಬಿ ಹೊರಬರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಕುಳಿತುಕೊಳ್ರಿ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ನಿರ್ಧಾರದ ಪ್ರಾಮುಖ್ಯತೆ, ದ ಇಂಪಾರ್ಟೆನ್ಸ್ ಆಫ್ ಡಿಸಿಷನ್. ಓದಿದಂಥ ವಾಕ್ಯದಲ್ಲಿ ದೇವರು ಮೋಶೆಯ ಮೂಲಕ ಇಸ್ರಾಯೇಲ್ ಜನರಿಗೆ ಎರಡನೇ ಬಾರಿ ತಾನು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ ಎಂದರೆ ಅದರ ಅರ್ಥ ಎರಡನೇ ಆಜ್ಞೆಯಾಗಿರುತ್ತೆ. ಮೊದಲು ಸೀನಾಯಿ ಪರ್ವತದಲ್ಲಿ ದಶಾಜ್ಞೆಗಳನ್ನು ಹೊಂದಿದಂಥ ಮೋಶೆ ಈಗ ಧರ್ಮೋಪದೇಶ ಕಾಂಡ ಪುಸ್ತಕದ ಕಡೆಯ ಅಧ್ಯಾಯದ ಭಾಗಕ್ಕೆ ಬಂದಾಗ ತಾನು ಹೀಗೆ ಹೇಳ್ತಾ ಇದ್ದಾನೆ, ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಯಾಗಿರಲಿ. ಭೂಮಿಯು ಆಕಾಶಗಳು ಸಾಕ್ಷಿಯಾಗಿರಲಿ. ನೀವು ನೋಡ್ರಿ, ಅಲ್ಲಿ ಆಕಾಶಗಳು ಅಂತ ಪದ ಇದೆ. ಅದನ್ನು ನಾವು 3 events ಅಂತ ಕರಿತೀವಿ. ಮೇಘಮಂಡಲ, ಆಕಾಶ ಮಂಡಲ, ಸುರಗನ ಪರ್ವತ. ದಟ್ ಮೀನ್ಸ್ 3ನೇ ಪರಲೋಕ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನು ಹಾದುಕೊಳ್ಳ್ರಿ ಎಂಬುದಾಗಿ ದೇವರು ಸೃಷ್ಟಿ ಮಾಡಿರುವಂಥ ಎಲ್ಲ ಸೃಷ್ಟಿಗಳಲ್ಲೂ ನಾವು ಅದ್ಭುತಕರವಾದಂಥ ಎಲ್ಲ ಸೃಷ್ಟಿಗಳಲ್ಲೂ ನಾವು ಹೆಚ್ಚಾಗಿ ಮನುಷ್ಯರು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಅದರಲ್ಲಿ ನಾವು ಆಶೀರ್ವದಿಸಲ್ಪಟ್ಟಿರುವ ಎಲ್ಲ ಅದ್ಭುತಗಳಲ್ಲಿ ನಾವು ಪಡೆದಿರುವ ಅತ್ಯಂತ ಶಕ್ತಿಶಾಲಿ ವಿಷಯವೇನೆಂದರೆ, ನಮಗೆ ಸ್ವ ಇಚ್ಛೆ, ಇಚ್ಛಾಶಕ್ತಿ, ಸ್ವಾತಂತ್ರ್ಯವಾದ ಇಚ್ಛೆ, ದ ಫ್ರೀ ವಿಲ್ ಅಂತ ಹೇಳಬಹುದು. ಸ್ವಾತಂತ್ರ್ಯ ಇಚ್ಛೆ ಅಥವಾ ಆಯ್ಕೆ ಮಾಡುವ ಶಕ್ತಿಯನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ದೇವರು ಮನುಷ್ಯರನ್ನ ಸ್ವತಂತ್ರ ಇಚ್ಛಾಶಕ್ತಿಯಿಂದ ಸೃಷ್ಟಿಸಿದ್ದಾನೆ. ದ ಚಾಯ್ಸ್ ಇಸ್ ಅವರ್ಸ್. ಆಯ್ಕೆ ನಮ್ಮದು. ಆರಿಸ್ಕೊಳ್ಳೋದಕ್ಕೆ ದೇವರು ಶಾಪವನ್ನು ಇಟ್ಟಿದ್ದಾನೆ, ಆಶೀರ್ವಾದವನ್ನು ಇಟ್ಟಿದ್ದಾನೆ, ಒಳ್ಳೆಯದು ಇಟ್ಟಿದ್ದಾನೆ, ಕೆಟ್ಟದ್ದು ಇಟ್ಟಿದ್ದಾನೆ, ಬೆಳಕು ಇಟ್ಟಿದ್ದಾನೆ, ಕತ್ತಲೆಯನ್ನು ಇಟ್ಟಿದ್ದಾನೆ. ಆರಿಸ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಆದುದರಿಂದ ನಾವು ನಮ್ಮ ವೈಯಕ್ತಿಕವಾಗಿ ಆಯ್ಕೆಗಳು ಮತ್ತು ನಿರ್ಧಾರಗಳ ಮೇಲೆ ಸ್ವಾತಂತ್ರ್ಯದ ಶಕ್ತಿಯನ್ನು ಚಲಾಯಿಸುತ್ತಾ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ. ಜೀವನವು ಆಯ್ಕೆಗಳಿಂದ ತುಂಬಿದೆ. ನಮ್ಮ ಜೀವನ ಪ್ರತಿಯೊಂದು ವಾಟ್ ವಿ ಚೂಸ್, ನಾವು ಯಾವ ನಿರ್ಧಾರವನ್ನು ಡಿಸಿಷನ್ ತಗೊತೀವಿ, ತೀರ್ಮಾನ ತಗೊತೀವಿ, ನಿರ್ಧಾರ ತೆಗೆದುಕೊಳ್ತೀವಿ ಎಂಬುದರ ಮೇಲೆ ನಮ್ಮ ಜೀವಿತವು ಅವಲಂಬಿತವಾಗಿರುತ್ತೆ. ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ. ಸ್ವಲ್ಪ ನಾನು ಇವತ್ತು ಒಂದು ಪ್ರವದನೆಯ ಶಬ್ದ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ನಿಮ್ಮ
ಬುದ್ಧಿ ಮಂಡಲದಲ್ಲಿ ಸ್ವಲ್ಪ ವಿವೇಚಿಸುವ ತಿಳ್ಕೊಳ್ಳುವಂಥ ಆ ಕಾರ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆ ವೈ ಆರ್ ಡಿಸಿಷನ್ ಸೋ ಇಂಪಾರ್ಟೆಂಟ್? ನಿರ್ಧಾರಗಳು ಯಾಕೆ ಪ್ರಾಮುಖ್ಯವಾಗಿವೆ ನಮ್ಮ ಜೀವನದಲ್ಲಿ? ಯಾಕಂದ್ರೆ ನಮ್ಮ ಜೀವನವು ನಮ್ಮ ಎಲ್ಲ ನಿರ್ಧಾರಗಳು ಮತ್ತು ಅವುಗಳ ಅನುಗುಣಗಳ ಕ್ರಿಯೆಗಳ ಒಟ್ಟು ಮೊತ್ತವಾಗಿದೆ. ಬಿಕಾಸ್ ಅವರ್ ಲೈಫ್ ಈಸ್ ದ ಟೋಟಲ್ ಆಫ್ ಆಲ್ ಅವರ್ ಡಿಸಿಷನ್ಸ್ ಅಂಡ್ ದೇರ್ ಕರೆಸ್ಪಾಂಡಿಂಗ್ ಆಕ್ಷನ್ಸ್. ಪ್ರತಿಯೊಂದು ನಿರ್ಧಾರವು ನಾವು ತೆಗೆದುಕೊಳ್ಳುವಂಥ, ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂಥ ಡಿಸಿಷನ್ಸ್ ನಿರ್ಧಾರ, ತೀರ್ಮಾನ, ಇದೆಲ್ಲವೂ ನಮ್ಮ ಮುಂದಿನ ಕ್ರಿಯೆಗಳಿಗೆ ಅನುಕೂಲವಾದಂಥ ಟೋಟಲ್ ಆಗಿರುವಂಥ ಒಟ್ಟು ಮೊತ್ತವಾಗಿ ಹೇಳದೆ ನಿರ್ಧಾರ, ಡಿಸಿಷನ್, ಚಾಯ್ಸ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಹೀಗೆ ಹೇಳ್ತೇನೆ, ಥಾಟ್ಸ್ ಕ್ರಿಯೇಟ್ಸ್ ಆಕ್ಷನ್ಸ್. ಆಲೋಚನೆಗಳು ಕ್ರಿಯೆಗಳನ್ನು ರಚಿಸುತ್ತದೆ. ನಾವು ಏನು ಚಿಂತೆ ಮಾಡ್ತೀವೋ, ಏನು ನಾವು ಮನಸ್ಸಿನಲ್ಲಿ ಚಿಂತೆ ಮಾಡ್ತೀವೋ, ಅದು ಕ್ರಿಯಾ ರೂಪದಲ್ಲಿ ಪ್ರಕಟವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಒಬ್ಬರ ಮೇಲೆ ಕೋಪ ಬಂದರೆ ಆ ಕೋಪ ಅವ್ರು ನೋಡಿದಾಗ ಪ್ರಕಟಿಸಬೇಕು ಅನಿಸುತ್ತೆ. ಸ್ವತಃ ಹೇಳದೇ ಇದ್ದಾಗ ನನ್ನ ಮೇಲೆ ಕೋಪ ಇರಂಗಿದೆ ನಿಮಗೆ, ನನ್ನ ಮೇಲೆ ಕೋಪ ಇದೆಯಾ ನಿಮಗೆ? ಥಾಟ್ಸ್ ಕ್ರಿಯೇಟ್ಸ್ ಆಕ್ಷನ್ಸ್. ನಿಮ್ಮ ಮನಸ್ಸಿನಲ್ಲಿ ಸೈತಾನನು ಬೀಜ ಬಿತ್ತುತ್ತಾನೆ. ಸೈತಾನನು ನಿಮ್ಮ ಮನಸ್ಸಿನಲ್ಲಿ ಬೀಜ ಬಿತ್ತುತ್ತಾನೆ. ಅದನ್ನ ನಿಮ್ಮ ಮೂಲಕ ಕ್ರಿಯೆಯಲ್ಲಿ ಅದನ್ನು ಪ್ರಕಟಿಸ್ತಾನೆ. ನಾವು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕು, ಇದರ ಫಲ ಏನು, ಇದರ ಅಂತ್ಯ ಏನು, ಜೀವವೋ ಮರಣವೋ, ನಾಶನವೋ ಲಾಭವೋ, ಆಶೀರ್ವಾದವೋ ಶಾಪವೋ, ಇದರಿಂದ ಏನು ಲಾಭ ಉಂಟಾಗುತ್ತದೆ, ಇದನ್ನು ನಾವು ಯೋಚನೆ ಮಾಡಬೇಕು. ಆಲೋಚನೆಗಳು ನಿಮ್ಮ ಕ್ರಿಯೆಗಳನ್ನು ಅದು ರಚಿಸುವಂಥದ್ದಾಗಿರುತ್ತದೆ. ಆಕ್ಷನ್ಸ್, ಎವ್ರಿ ಆಕ್ಷನ್ಸ್ ಕ್ರಿಯೇಟ್ ಹ್ಯಾಬಿಟ್ಸ್. ಎವ್ರಿ ಆಕ್ಷನ್ಸ್ ಕ್ರಿಯೇಟ್ ಹ್ಯಾಬಿಟ್ಸ್. ನಿಮ್ಮ ಕ್ರಿಯೆಗಳು ಅದು ಹವ್ಯಾಸವನ್ನು ಸೃಷ್ಟಿ ಮಾಡುತ್ತೆ. ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಹಲೋ, ಲಿಸನ್ ಟು ಮೀ. ಇದೀರಾ ನೀವು ನನ್ನ ಜೊತೆ? ಎಲ್ಲ ಕ್ರಿಯೆಗಳು, ನೀವು ಮಾಡುವ ಪ್ರತಿಯೊಂದು ಕ್ರಿಯೆಗಳು ಕಾಲಕ್ರಮೇಣ ಅದೊಂದು ಹವ್ಯಾಸ ಆಗಿಬಿಡುತ್ತೆ. ಕಾಫಿ ಕುಡಿಯೋದು ಒಂದು ಅಭ್ಯಾಸ ಮಾಡ್ಕೊಂಬಿಟ್ರೆ ಕ್ರಿಯೆಯಲ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಬೇಕಪ್ಪ, ಅದು ಕಾಲಕ್ರಮೇಣ ನಿಮ್ಮ ಜೀವನದಲ್ಲಿ ಕಾಫಿ ಇಲ್ಲಾಂದ್ರೆ ಬೆಳಗ್ಗೆ ಎದ್ದರೆ ಮೂಡೇ ಇರಲ್ಲ, ಹವ್ಯಾಸ ಆಗ್ಬಿಡುತ್ತೆ. ಸೋತ್ರ ಕೆಲವರಿಗೆ ದಿನಪತ್ರಿಕೆ ಓದೋದು ಹವ್ಯಾಸ. ಅದನ್ನ ಆಕ್ಷನ್ ಆರಂಭದಲ್ಲಿ ಏನು ಮಾಡಿದ್ರು, ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಹವ್ಯಾಸವಾಗಿ ರೂಪಾಂತರವಾಯಿತು. ಎವ್ರಿ ಆಕ್ಷನ್ಸ್ ಕ್ರಿಯೇಟ್ ಹ್ಯಾಬಿಟ್ಸ್. ಹ್ಯಾಬಿಟ್ಸ್ ಕ್ರಿಯೇಟ್ ಕ್ಯಾರೆಕ್ಟರ್. ನಿಮ್ಮ ಹವ್ಯಾಸಗಳು ನಿಮ್ಮ ಸ್ವಭಾವವನ್ನು ರಚಿಸುತ್ತೆ. ನಿಮ್ಮ ಸ್ವಭಾವಗಳು, ಹವ್ಯಾಸ ಒಳ್ಳೆಯದಾಗಿದ್ದರೆ ಒಳ್ಳೆ ಸ್ವಭಾವಗಳನ್ನು ನಿಮ್ಮಲ್ಲಿ ಉಂಟು ಮಾಡುತ್ತೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ? ಸ್ವಲ್ಪ ತಲೆ ಒಳಗಡೆ ಬಿಟ್ಕೊಳ್ರಿ, ಆಮೇಲೆ ಇಲ್ಲದ್ರೆ ಇದು ಅರ್ಥ ಆಗೋದಿಲ್ಲ. ಥಾಟ್ಸ್, ನಿಮ್ಮ ಚಿಂತೆ, ನೀವು ಮಾಡುವ ಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ. ಕ್ರಿಯೆಗಳು ನಿಮ್ಮ ಹವ್ಯಾಸವನ್ನು ಉಂಟು ಮಾಡುತ್ತೆ. ಹವ್ಯಾಸಗಳು ನಿಮ್ಮ ಸ್ವಭಾವವನ್ನು ಉಂಟು ಮಾಡುತ್ತದೆ. ಆ ಸ್ವಭಾವಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆಮೇಲೆ
ಆ ಸ್ವಭಾವಗಳು ಕೆಲವರನ್ನ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಅವನು ಮುಂಗೋಪಿ, ಅವನು ಪಾಪಿ, ಅವನು ದುಷ್ಟ, ಅವನು ವಂಚಕ. ಕೆಲವರನ್ನ ಬ್ರ್ಯಾಂಡ್ ಮಾಡ್ತಾರೆ. ನೋಡುವ ಜನರ ಒಳಗಡೆ, ಮಾತನಾಡುವ ಜನರ ಒಳಗಡೆ ಅವನ ದೃಷ್ಟಿಕೋನ ಇವನನ್ನು ಆ ಬ್ರ್ಯಾಂಡಲ್ಲೇ ನೋಡ್ತಾರೆ. ಅದರಿಂದಲೇ ನಾವು ಹೇಳಿದ್ದು ಪ್ರತಿಯೊಂದು ಆಲೋಚನೆಗಳನ್ನು ನಾವು ತೆಗೆದುಕೊಳ್ಳುವಾಗ ಜೀವವೋ ಮರಣವೋ ಒಳ್ಳೆಯದೋ ಕೆಟ್ಟದು ಅಂತ ತಿಳಿದು ನಮ್ಮ ಮನಸ್ಸಿನಲ್ಲಿ ಅದನ್ನು ತೆಗೆದುಕೊಳ್ಳಬೇಕು. ಅದರ ಮೂಲಕ ನಮ್ಮ ಮನಸ್ಸಿನಲ್ಲಿ ಬರೋದರ ಚಿಂತೆಗಳ ಆ ಆಲೋಚನೆಗಳ ಮೂಲಕ ನಮ್ಮ ಆ್ಯಕ್ಷನ್ಗಳು ಕ್ರಿಯೆಗಳು ನಡೆಯುತ್ತೆ. ಆ ಕ್ರಿಯೆಗಳು ಹವ್ಯಾಸಗಳನ್ನು ಉಂಟು ಮಾಡುತ್ತದೆ. ಹವ್ಯಾಸಗಳು ನಮ್ಮ ಜೀವನದ ಸ್ವಭಾವಗಳನ್ನು ರೂಪಿಸುವಂಥದ್ದಾಗಿರ್ತದೆ. ನಮ್ಮ ಸ್ವಭಾವ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ದ ಕ್ಯಾರೆಕ್ಟರ್ ಕ್ರಿಯೇಟ್ಸ್ ಡೆಸ್ಟಿನಿ. ನಿಮ್ಮ ಭವಿಷ್ಯ ಹೇಗಿರಬೇಕು ಎನ್ನೋದು ಅವರವರ ಸ್ವಭಾವ. ನೀನು ಮದ್ಯಪಾನಿಯಾಗಿ ಜೀವನ ಮಾಡಬೇಕು ಅಂದರೆ ನಿನ್ನ ಭವಿಷ್ಯ ಮದ್ಯಪಾನಿ, ಕುಡುಕ ಎಂಬ ಹೆಸರಿನಲ್ಲಿ ಅಂತ್ಯವಾಗುತ್ತೆ. ಒಬ್ಬ ದೇವರ ಮಗನು ಎಂಬ ಹಲ್ಲೆಲೂಯ ಸ್ತೋತ್ರ. ಆ ರೀತಿಯಲ್ಲಿ ನಿನ್ನ ಸ್ವಭಾವ ದೈವ ಮಕ್ಕಳಿಗೆ ಬೇಕಾದಂಥ ಒಳ್ಳೆಯ ಗುಣಗಳು, ಒಳ್ಳೆಯ ಫಲಗಳು, ಆತ್ಮನ ಫಲಗಳನ್ನು ಕೊಡುವಂಥ ಒಳ್ಳೆಯ ಸ್ವಭಾವಗಳನ್ನು ನೀವು ಬೆಳೆಸ್ಕೊಂಡು ಬಂದರೆ ನಿಮ್ಮ ಭವಿಷ್ಯ ಒಳ್ಳೆಯದಾಗಿರುತ್ತದೆ. ಹಲ್ಲೆಲೂಯಾ. ಯುವರ್ ಡಿಸಿಷನ್ಸ್ ಟುಡೇ, ಯುವರ್ ಡಿಸಿಷನ್ ಡಿಟರ್ಮೈನ್ಸ್ ಯುವರ್ ಡೆಸ್ಟಿನಿ ಟುಮಾರೋ. ಇವತ್ತು ನೀವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಆಯ್ಕೆಯು ನಾಳೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವಂಥದ್ದಾಗಿದೆ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ನಾಳಿನ ಭವಿಷ್ಯವನ್ನ ಅದು ನಿರ್ಧರಿಸುವಂಥದ್ದಾಗಿದೆ. ಕೆಲವರು ಆತುರವಾಗಿ ತೀರ್ಮಾನ ತೆಗೆದು ಬಿಡ್ತಾರೆ. ನಾನು ಇನ್ಮೇಲೆ ನಿನ್ನ ಹತ್ರ ಮಾತಾಡಲ್ಲ ಸ್ತೋತ್ರ. ಆಮೇಲೆ ಮಾತಾಡಬೇಕು ಅನ್ನಿಸಿದ್ರು ಈಗೋ ಹೇಳುತ್ತೆ, ಬೇಡ ಕಣೋ ನೀನು ಅವತ್ತು ತೀರ್ಮಾನ ತಗೊಂಡಿದೀಯಾ ಅಂತ. ನಾ ಹೇಳೋದು ನಿಮ್ಗೆ ಅರ್ಥ. ನಾನು ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ. ಕೆಟ್ಟ ನಿರ್ಧಾರಗಳು, ಕೆಟ್ಟ ತೀರ್ಮಾನಗಳು ನಿಮ್ಮನ್ನು ದೋಷಕ್ಕೆ ತಳ್ಳುತ್ತೆ. ಇದೀರಾ ನೀವು ನನ್ನ ಜೊತೆ? ಇವತ್ತು ಸ್ತೋತ್ರ ಜಾಸ್ತಿ ನಾನು ಕೇಳಂಗಿಲ್ಲ. ಯಾಕಂದರೆ ಎಷ್ಟೆಷ್ಟೋ ತೀರ್ಮಾನಗಳು ತಗೊಂಬಿಟ್ಟಿದ್ದೀವಿ. ಅದನ್ನೆಲ್ಲ ಈಗ ತೀರ್ಮಾನ ಬದಲಾಯಿಸು ಅಂದರೆ ಹೆಂಗಾಗೋದು ಅಂತ. ಸ್ತೋತ್ರ. ನಮ್ಮ ಸಜ್ಜಿ ಯಾಕೋ ನಗುನ ಹೊರಗಡೆ ಬಿಡು, ಅಲ್ಲಾಡ್ತಾ ಇದ್ದಾನ ಅವ್ನು ನಗ್ತಾ. ಆಮೇಲೆ ಇಂದು ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ನಾಳೆ ನಿಮ್ಮ ಭವಿಷ್ಯವನ್ನು ಅದು ರೂಪಿಸುತ್ತೆ, ನಿರ್ಧರಿಸುತ್ತದೆ. ಈ ಲೋಕದಲ್ಲಿ ಅನೇಕ ಮನುಷ್ಯರು ಬದುಕ್ತಾ ಇದ್ದಾರೆ. ದೇರ್ ಆರ್ ಪೀಪಲ್ ಟುಡೇ ಹೂ lives of peace, happiness and joy. ಅನೇಕರು ಸಂತೋಷದಿಂದ, ಉಲ್ಲಾಸದಿಂದ, ಸಮಾಧಾನದ ಜೀವಿತವನ್ನು ನಡೆಸೋರಿದ್ದಾರೆ. ಮತ್ತೊಂದು ಕಡೆ ಅದೇ ರೀತಿಯಲ್ಲಿ ಜನ ಖಿನ್ನತೆಗೆ ಒಳಪಟ್ಟವರು, ನಿರುತ್ಸಾಹಕ್ಕೆ ಒಳಪಟ್ಟವರು, ದುಃಖದ ಜೀವಿತವನ್ನು ನಡೆಸ್ತಾ ಇರುವವರು, ಯಾವಾಗಲೂ ಜಗಳ, ಸಮಾಧಾನ ಇಲ್ಲದೆ ಇರುವ ವಾತಾವರಣದಲ್ಲಿ ಬದುಕುವಂತ ಒಂದು ಗುಂಪಿನ ಜನ ಇದ್ದಾರೆ. ಒಂದು ಗುಂಪಿನ ಜನ ಯಾವಾಗಲೂ ಲವಲವಿಕೆಯಲ್ಲಿ ಇರ್ತಾರೆ, ಯಾವಾಗಲೂ ಆನಂದವಾಗಿರ್ತಾರೆ, ಜಾಯ್ಫುಲ್ ಆಗಿರ್ತಾರೆ. ಮತ್ತೊಂದು ಗುಂಪಿನ ಜನ ಯಾವಾಗಲೂ ಡಿಸಪಾಯಿಂಟೆಡ್, ಅವರು ಒಂದು ರೀತಿಯಲ್ಲಿ ನಿರಾಶೆಗೆ ಒಳಪಟ್ಟವರಾಗಿ, ಖಿನ್ನತೆಗೆ ಒಳಪಟ್ಟವರಾಗಿ, ದುಃಖದಲ್ಲಿ, ಜಗಳದಲ್ಲಿ, ಅಸಮಾಧಾನದಲ್ಲಿ ಕಳೀತಾ ಇರ್ತಾರೆ. ನಾವು ಯಾವ ರೀತಿಯ ಜೀವನವನ್ನು ನಡೆಸ್ತಾ ಇದ್ದೇವೆ ಎಂಬುದನ್ನು ನಾವು ಮಾಡುವ ನಿರ್ಧಾರ ರೂಪಿಸುವಂಥದ್ದಾಗಿರುತ್ತೆ. ನಮ್ಮನ್ನು ಆಯ್ಕೆ ಮಾಡೋಕ್ಕೆ ಫ್ರೀಡಮ್. ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ.
that free will given to you. ನಿಮಗೆ ಕೊಟ್ಟಿದ್ದೇನೆ. ದೇವರು ಹೇಳ್ತಾ ಇದ್ದಾನೆ, ಆಯ್ಕೆ ನಿಮ್ಮದು. ಇದಕ್ಕೆ ಭೂಮಿ ಆಕಾಶಗಳೇ ಸಾಕ್ಷಿಯಾಗಿರುತ್ತೆ. ನಿನಗೆ ಮದ್ಯಪಾನದ ಬಾಟ್ಲು ಇಟ್ಟಿದ್ದಾರೆ, ಆರ್ಲಿಕ್ಸ್ ಬಾಟ್ಲು ಇಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ, ನೀನು ಆರ್ಲಿಕ್ಸ್ ಬಾಟ್ಲು ಕುಡಿದ್ರೆ ಚೆನ್ನಾಗಿ ಆರೋಗ್ಯವಾಗಿರ್ತೀಯ, ಮದ್ಯಪಾನ ಮಾಡಿದ್ರೆ ಎಕ್ಕುಟ್ಟೋಗ್ತೀಯ. ಆಯ್ಕೆ ನಿಂದು, ಆಯ್ಕೆ ನಿಂದು, ಆಯ್ಕೆ ನಿಂದು. ಆಮೇಲೆ ಜೀವ ಮರಣ ನಿನ್ನ ಕೈಯಲ್ಲಿದೆ. ದೇವರು ಬರಲ್ಲ ಅಲ್ಲಿ ಡಿಸಿಷನ್ ತಗೊಳಕ್ಕೆ. ನಾನು ಅಲ್ಲಿ ಬರ್ತೀನಿ, ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಾವು ತಲುಪುವ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಅದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಹಾಗಾದರೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು, ತೀರ್ಮಾನಗಳು ಬಹಳ ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಿದೆ ಎಂದು ನಂಬುವವರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯ. ಕೆಲವರ ನಿರ್ಧಾರ ಅಂದರೆ, ಕೆಲವ್ರ ತೀರ್ಮಾನ ಅಂದರೆ ಸ್ತೋತ್ರ. ಈ ತಮಿಳಲ್ಲಿ ಹೇಳ್ತಾರೆ, ಕುಡಿಕಾರಂ ಪೇಚು ಕಾಲಂ ವಿಡಿಂಜ ಪೋಚು ಅಂತ. பொழுது விடுங்க, நான் காலை விடுங்க, ரெண்டும் ஒன்று தான் போடுங்க. நீங்கள் சென் தமிழ் பேசுகிறீங்க, நான் என் பெங்களூர் தமிழ் பேசுகிறேன். ஆமே, ಹಲ್ಲೆಲೂಯಾ, ಆಮೇ. ಅಲ್ಲಿ ಹೇಳ್ತಾರೆ, ಕುಡುಕನ ಮಾತು ರಾತ್ರಿ ಹೇಳೋದು ಬೆಳಗ್ಗೆಗೆ ಮಾಯ ಅಂತ. ಕೆಲವರು ತೀರ್ಮಾನಗಳು ಹಂಗೆ ದಿಢೀರ್ ಅಂತ ತೀರ್ಮಾನ ತಗೊಂಡ್ಬಿಡ್ತಾರೆ. ಅಪ್ಪ, ಒಂದೊಳ್ಳೆ ಮೆಸೇಜ್ ಕೇಳ್ಬಿಟ್ರೆ, ದೇವ್ರೆ ನನ್ನ ಆಸ್ತಿ ಎಲ್ಲ ದೇವರ ಸೇವೆಗಾಗಿ ನಾನು ಬರೆದು ಕೊಟ್ಬಿಡ್ತೀನಿ ಅಂತ ಸ್ತೋತ್ರ. ಆಮೇಲೆ ಯೋಚನೆ ಮಾಡ್ತಾರೆ, ಆ ಮೆಸೇಜ್ ಮರ್ತೋದ್ಮೇಲೆ ನಾನು ಯಾವಾಗ ಹೇಳಿದೆ, ಹಂಗೆ ಹೇಳ್ದ, ಅದು ದೇವ್ರಿಗೆ ಇಷ್ಟ ಇಲ್ವೇನೋ, ಬೇಡ ಬಿಡು ಸ್ತೋತ್ರ. ಎಷ್ಟು ಜನ ತೀರ್ಮಾನಗಳು ತೆಗೆದುಕೋತಾರೆ. 31ನೇ ತಾರೀಕು ಡಿಸೆಂಬರ್ 31 ಆದರೆ ಎಲ್ಲ ತೀರ್ಮಾನಗಳನ್ನದಿಯೇ ಬರೋದು. ಯಾಕೆ ಗೊತ್ತಾ, ಕಳೆದ ವರ್ಷ ಏನೇನೋ ನನ್ನ ಜೀವನದಲ್ಲಿ ಆಗೋಯ್ತು, ಅದೆಲ್ಲ ಒಂದು ಕೆಟ್ಟ ಕನಸು, ಅದೆಲ್ಲ ಮರೆತುಬಿಟ್ಟು ಹೊಸ ವರ್ಷದಲ್ಲಿ ಹೊಸ ಮನುಷ್ಯನಾಗಿ ಸ್ತೋತ್ರ. ಯಾವುದೂ ಇಲ್ಲ ಹೊಸದು. ನಿನ್ನ ಮೈಂಡ್ ಯಾವಾಗ ಬೇಕಾದರೂ ಹೊಸದು ಮಾಡ್ಕೊಬೋದು. ಅದಕ್ಕೆ ಡಿಸೆಂಬರ್ 31 ಬೇಕಂತಿಲ್ಲ, ಜನವರಿ 1ನೇ ತಾರೀಕೇ ಬೇಕಂತಿಲ್ಲ. ನೀನು ಈ ಕ್ಷಣದಿಂದಲೇ ನಿನ್ನ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಬೋದು. ನೀನು ತೆಗೆದುಕೊಳ್ಳುವ ನಿರ್ಧಾರ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತೆ. Come on, somebody shout hallelujah. Somebody shout hallelujah. The decision we make determine the destiny that we reach. ನಾವು ತೆಗೆದುಕೊಳ್ಳುವಂಥ ತೀರ್ಮಾನ ನಾವು ಎಲ್ಲಿಗೆ ತಲುಪಬೇಕು, ನಮ್ಮನ್ನು ಆ ಗುರಿಯ ಕಡೆಗೆ ತಲುಪಿಸೋದಕ್ಕೆ ಸಾಧ್ಯತೆ ಉಂಟು. ನಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರದಲ್ಲೂ ನಾವು ನಮ್ಮ ಜೀವನಕ್ಕೆ ಕೆಲವು ಮಾರ್ಗಗಳನ್ನು ಆರಿಸ್ಕೊಳ್ಳುತ್ತೇವೆ. ಆ ಮಾರ್ಗಗಳನ್ನು ಆರಿಸ್ಕೊಳ್ಳುತ್ತೇವೆ ಮತ್ತು ನಾವು ಆರಿಸ್ಕೊಳ್ಳುವ ಮಾರ್ಗಗಳು ನಮ್ಮನ್ನು ನಮ್ಮ ಗಮ್ಯ ಸ್ಥಾನಕ್ಕೆ ಕರೆದೊಯ್ಯುತ್ತವೆ. Amen. In every decision that we make, we are choosing certain parts of our lives, and the paths that we choose lead us to our destination. ನಾವು ಎಲ್ಲಿಗೆ ಹೋಗಬೇಕು, ನಾವು ಹೋಗುವ ಮಾರ್ಗ ಯಾವುದು ಆರಿಸ್ಕೊಂಡಿದ್ದೀವಿ, ಅದು ಒಳ್ಳೆ ಮಾರ್ಗವಾದರೆ ನಮ್ಮ ಭವಿಷ್ಯ ಒಳ್ಳೆಯದಾಗಿರುತ್ತೆ. ಆಮೇನ್. ನಾವು ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ, ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ನಮ್ಮ ಸಭೆ ಭವಿಷ್ಯ ಚೆನ್ನಾಗಿರಬೇಕು, ಸಭೆಗೆ ಒಳ್ಳೆ ಫ್ಯೂಚರ್ ಇರಬೇಕು ಅಂತ ಅಂದರೆ, being a leader, being a pastor, I have to take a right decisions.
ಸರಿಯಾದ ತೀರ್ಮಾನಗಳನ್ನು, ನಿರ್ಧಾರಗಳನ್ನು ನಾನು ತೆಗೆದುಕೊಳ್ಬೇಕು. ಅಭಿಪ್ರಾಯ ಅನೇಕರು ಹೇಳ್ಬೋದು, ಆದರೆ ಸರಿಯಾದ ನಿರ್ಧಾರ ನಾಯಕತ್ವದಲ್ಲಿ ಇರುವವನು ತೆಗೆದುಕೊಳ್ಳಬೇಕು. ಕುಟುಂಬವನ್ನು ಸರಿಯಾದ ಪಥದಲ್ಲಿ ನಡೆಸಬೇಕಾ, ನೀನು ಸರಿಯಾದ ನಿರ್ಧಾರ ತೆಗೆದುಕೊಳ್ಬೇಕು. ಆಮೇಲೆ ಒಂದು ಸಣ್ಣ ಎಡವಟ್ಟಾದರೂ, ಒಂದು ತಪ್ಪಾದಂಥ ನಿರ್ಧಾರ ನಿನ್ನ ಜೀವನದಲ್ಲಿ ಬಂದರೆ ಅದು ನಿನ್ನನ್ನು ಹಳ್ಳಕ್ಕೆ ತಳ್ಳುತ್ತೆ, ದೋಷಕ್ಕೆ ತಳ್ಳುತ್ತೆ, ನಾಶನಕ್ಕೆ ತಳ್ಳುತ್ತೆ. ಆದ್ದರಿಂದ ಭಾಳ ಎಚ್ಚರವಾಗಿರಬೇಕು. ಆಮೇಲೆ ಜಾನ್ ಮ್ಯಾಕ್ಸ್ವೆಲ್ ಲೀಡರ್ಶಿಪ್ಪಿನ ಕುರಿತು ಬಹಳ ಹೆಚ್ಚಿನ ಪುಸ್ತಕಗಳನ್ನು ಬರೆದಿರುವಂಥ ಜಾನ್ ಮ್ಯಾಕ್ಸ್ವೆಲ್ ತಾನು ಹೀಗೆ ಹೇಳ್ತಾನೆ, ಇಟ್ ಈಸ್ ಅವರ್ ಡಿಸಿಷನ್, ನಾಟ್ ಅವರ್ ಕಂಡೀಷನ್ಸ್ ದಟ್ ಡಿಟರ್ಮೈನ್ ಅವರ್ ಕ್ವಾಲಿಟಿ ಆಫ್ ಲೈಫ್. ಜಾನ್ ಮ್ಯಾಕ್ಸ್ವೆಲ್ ಹೇಳ್ತಾರೆ, ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವುದು ನಮ್ಮ ಪರಿಸ್ಥಿತಿಗಳಲ್ಲ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳು. ಕಮ್ ಆನ್ ಸಾಂಬಾಡಿ, ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ. ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವುದು ನಮ್ಮ ಸರ್ಕಮ್ಸ್ಟಾನ್ಸಸ್ ಅಲ್ಲ, ನಮ್ಮ ಪರಿಸ್ಥಿತಿಗಳಲ್ಲ, ಸಿಚುವೇಶನ್ಸ್ ಅಲ್ಲ, ನಾವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅವಲಂಬಿತವಾಗಿರುತ್ತೆ. ಅದರಿಂದಲೇ ನಾನು ಓದಿದಂಥ ವಾಕ್ಯದಲ್ಲಿ ಹೀಗೆ ಹೇಳಿದೆ, ಜೀವವು ಮರಣವು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇವತ್ತು ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ನಾಳೆ ನಿಮ್ಮ ಭವಿಷ್ಯವನ್ನು ರೂಪಿಸುವಂಥದ್ದಾಗಿದೆ. ನನ್ನೊಟ್ಟಿಗೆ ಒಂದು ಅರಸರುಗಳ ಪುಸ್ತಕ, ಬುಕ್ ಆಫ್ ಫಸ್ಟ್ ಕಿಂಗ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಪ್ರಿಯರೇ. ಇವತ್ತು ನೀವು ಸ್ತೋತ್ರ ಹೇಳಲಿಲ್ಲಾದರೂ ಪರವಾಗಿಲ್ಲ, ನಿಮ್ಮ ತಲೆ ಒಳಗಡೆ ಇದು ಹೋಗಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಸ್ತೋತ್ರ ಹೇಳೋದ್ರಲ್ಲೇ ಇಂಪಾರ್ಟೆಂಟ್ ಸೂತ್ರನ ಬಿಟ್ಬಿಡ್ತೀವಿ. ನಾವು ಇಂಪಾರ್ಟೆಂಟಾಗಿ ಹೇಳುವ ಪಾಯಿಂಟ್ಗಳನ್ನ ಬಿಟ್ಟುಬಿಡ್ತೀವಿ. ಅದು ಹಾಕಬಾರ್ದು ಅನ್ನೋ ಕಾರಣಕ್ಕೆ ಇವತ್ತಿಗೆ ಮಟ್ಟಿಗೆ ಸ್ತೋತ್ರ, ನೀವು ಸ್ತೋತ್ರ ಹೇಳ್ತಿರೋ ಬಿಡ್ತಿರೋ, ನಿಮಗೇನಾದರೂ ಅರ್ಥ ಆದರೆ ಸ್ತೋತ್ರ ಹೇಳ್ಕೊಳ್ಳಿ, ಅದರಲ್ಲಿ ತಪ್ಪೇನಿಲ್ಲ. ಫಾಸ್ಟ್ರು ಹೇಳಿದ್ದಾರೆ, ಇನ್ನು ಮೇಲೆ ನಾನು ಮೌನ ಮುನಿ ಹಂಗೆಲ್ಲ ಕುಟ್ಬಿಟ್ಟಿರ, ಆಮೇಲೆ ಸ್ತೋತ್ರ ನಾನು ಬೇರೆ ಮುನಿ ಆಗಬೇಕಾಗುತ್ತೆ. ಸ್ತೋತ್ರ ಒಂದು ಅರಸರುಗಳ ಪುಸ್ತಕ 18ನೇ ಅಧ್ಯಾಯದ 21ನೇ ವಾಕ್ಯ ಹೇಳುತ್ತದೆ, ಏಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೂ ಎರಡು ಮನಸ್ಸುಳ್ಳವರಾಗಿರುವಿರಿ? ಎಷ್ಟರವರೆಗೂ ಎರಡು ಮನಸ್ಸುಳ್ಳವರಾಗಿರುವಿರಿ? ಹೌ ಲಾಂಗ್ ವಿಲ್ ಯು ವೇವರ್ ಬಿಟ್ವೀನ್ ಟೂ ಆಪ್ಷನ್ಸ್? ಎರಡು ಮನಸ್ಸುಳ್ಳವರಾಗಿರುವಿರಿ. ಯೆಹೋವನ ದೇವರಾಗಿದ್ದರೆ ಆತನನ್ನು ಹಿಂಬಾಲಿಸ್ರಿ, ಬಾಲನ ದೇವರಾಗಿದ್ದರೆ ಅವನನ್ನು ಹಿಂಬಾಲಿಸ್ರಿ ಎಂದು ಹೇಳಿದನು. ಆಮೇನ್. ಇಟ್ ಈಸ್ ವೆರಿ ಕ್ಲಿಯರ್ ಕಟ್. ಏಲಿಯನ್ ಹೇಳ್ತಾ ಇದ್ದಾನೆ, ಒಂದು ದೇವರು ಇಲ್ಲ, ಬಾಲನು. ಯೆಹೋವನ ದೇವರಾಗಿದ್ರೆ ಯೆಹೋವನನ್ನು ಹಿಂಬಾಲಿಸ್ರಿ, ಬಾಲನ ದೇವರಾದರೆ ಬಾಲನನ್ನು ಹಿಂಬಾಲಿಸ್ರಿ. ಎಷ್ಟರವರೆಗೂ ಎರಡು ಮನಸ್ಸುಳ್ಳವರಾಗಿರ್ತೀರ? ಎರಡು ಮನಸ್ಸುಳ್ಳವನ ಮಾರ್ಗಗಳೆಲ್ಲವೂ ಅಸ್ಥಿರವಾಗಿರುತ್ತೆ. ಕೆಲವರು 50-50 ಸೋಮವಾರದಿಂದ ಶನಿವಾರದವರೆಗೂ ಲೋಕ 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 ಲೋಕ, ಭಾನುವಾರ ಬಂದರೆ ಆತ್ಮಿಕ. ಸೋಮವಾರದಿಂದ ಶನಿವಾರದವರೆಗೂ ಲೋಕದ ಪ್ರಕಾರ ಜೀವನ ಮಾಡೋದು, ಲೋಕದ ಜನರ ಸಂಗಡ ಬೆರೆದು ಲೋಕದ ಜನರ ನಡವಳಿಕೆಗಳನ್ನು ಅವಲಂಬಿಸೋದು, ಅವರು ಮಾತಾಡೋ ರೀತಿಯಲ್ಲಿ ಇವರು ಮಾತಾಡೋದು. ಸ್ತೋತ್ರ. ಆಮೇಲೆ ಕಳೆದ ದಿವಸ ನನಗೆ ಒಂದು ಸಹೋದರನು ಹೇಳಿದನು, ಅಯ್ಯೋ ಪಾಸ್ಟ್ರೇ, ಅವ್ರ ಬಾಯಲ್ಲಿ ಬರೋ ಒಳ್ಳೆ ಮಾತೇ ಅಲ್ಲ ಪಾಸ್ಟ್ರೇ, ಯಪ್ಪ ಆ ಮನುಷ್ಯ ಅಲ್ಲಿ ಕೂತ್ಕೊಂಡು ಸ್ತೋತ್ರ ಹೇಳೋದು ನೋಡಿದ್ರೆ ಇವನೇನಾ ಮಾತು ಅವತ್ತು ಆಳಿದ್ದು ಅಂತ.
ನಮಗೆ ಆಶ್ಚರ್ಯ. ಸ್ತೋತ್ರ ಸ್ತೋತ್ರ. ನಾನು ಆ ಮನುಷ್ಯನ ಕರೆದು ಕೇಳಿದೆ, ಏನಪ್ಪ ಹಿಂಗಂದ್ರೆ, ಅದು ಕೋಪ ಬಂದಂಗೆ ಹಂಗೆ ಪಾಸ್ಟ್ರಿ ಅಂದ. ನಾನು ಹೇಳಿದೆ, ನೀನು ಒಂದು ಕೋಪ ಬಂದಾಗ ಪಾಪಿಯಾಗೇ ಇದ್ಬಿಡು. ಚರ್ಚಿಗೆ ಬಂದಾಗ ಪರಿಶುದ್ಧನು, ಕೋಪ ಬಂದಾಗ ಪಾಪಿಯಾಗಿರೋದು ಅದಕ್ಕಿಂತ ಉತ್ತಮವಾದದ್ದು. ಒಳ್ಳೆಯದನ್ನು ಆರಿಸ್ಕೊಳ್ರಿ. ಆಮೇನ್. ಯೇಸು ಸ್ವಾಮಿ ಹೇಳಿದನು, ಒಂದೇ ಬಾವಿಯಲ್ಲಿ ಸಿಹಿ ನೀರು ಕಹಿ ನೀರು ಬರಕ್ಕಾಗುತ್ತಾ? ಒಂದೇ ಬಾವಿಯಿಂದ ಸಿಹಿ ನೀರು ಬರಲಿ, ಈಗ ಈ ಬಕೆಟ್ ತುಂಬ ಕಹಿ ನೀರು ಬರಲಿ, ಸೇದಕ್ಕಾಗುತ್ತಾ? ಬಾವಿ ಕಹಿ ನೀರನ್ನು ಕೊಡುವ ಬಾವಿ ಆದರೆ ಅದು ಕಹಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸಿಹಿ ನೀರು ಕೊಡುವ ಬಾವಿ ಆದರೆ ಸಿಹಿ ನೀರನ್ನು ಕೊಡುತ್ತೆ. ದೇವರ ಮಗನಾಗಿರುವ ನಿನ್ನ ಬಾಯಲ್ಲಿ ಉತ್ತಮವಾದದ್ದು ಬರಬೇಕಾದ್ರೆ ನಿನ್ನ ಒಳಗಡೆ ಉತ್ತಮವಾದದ್ದು ಇರಬೇಕು. ಚಾಯ್ಸ್ ಇಸ್ ಯುವರ್ಸ್. ಆಯ್ಕೆ ನಿಮ್ದು. ಯು ಸೆಲೆಕ್ಟ್. ಒಂದು ದೇವರು ಬೇಕಾ, ಇಲ್ಲ ಬಾಲನ್ ಬೇಕಾ? ಜೀವ ಬೇಕಾ, ಮರಣ ಬೇಕಾ? ಬೆಳಕು ಬೇಕಾ, ಕತ್ಲೆ ಬೇಕಾ? ರೋಗ ಬೇಕಾ, ಸೌಖ್ಯ ಬೇಕಾ? ಆಶೀರ್ವಾದ ಬೇಕಾ, ಶಾಪ ಬೇಕಾ? ಇಚ್ಛಾಶಕ್ತಿಯನ್ನ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಇಚ್ಛಾಶಕ್ತಿಯನ್ನ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಎಷ್ಟರವರೆಗೂ 2 ಮನಸ್ಸುಳ್ಳವರಾಗಿರ್ತೀರ. 2 ದೋಣಿಯ ಯಾತ್ರೆ ನಿಲ್ಲಿಸ್ರಿ. ದೋಣಿ ಮುಂದೆ ಹೋಗುತ್ತೆ. ಸ್ವಲ್ಪ ಕಾಲ ನೀನು ಒಂದು ದೋಣಿಯಲ್ಲಿ ಒಂದು ಕಾಲು, ಇನ್ನೊಂದು ದೋಣಿಯಲ್ಲಿ ಮತ್ತೊಂದು ಕಾಲು ಹಾಕಿ ನೀನು ಬ್ಯಾಲೆನ್ಸ್ ಮಾಡ್ಬೋದು. ಆದರೆ ಅಲೆಗಳು ಉಕ್ಕುವಾಗ, ಅಲೆಗಳು ಬಂದಾಗ ಈ ದೋಣಿಗಳು 2 ದಿಕ್ಕಲ್ಲಿ ಹೋಗುತ್ತೆ. ನೀನು ನಡು ಸಮುದ್ರದಲ್ಲಿ ಬೀಳ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲ್ ಜನರನ್ನ ನೋಡಿ ಏಲಿಯನ್ ಹೇಳ್ತಾ ಇದ್ದಾನೆ, ಇನ್ನು ಎಷ್ಟರವರೆಗೂ 2 ಮನಸ್ಸುಳ್ಳವರಾಗಿದ್ದೀರಾ?